ವಿಹಾನ್, ನನ್ನ ತಾತನ ಹತ್ರ ಏನೇನ್ ಮಾತಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ತಾನೆ, ಅದೆಲ್ಲ ನೆನ್ಪೈತೆ ತಾನೆ? ಹ್ಞೂ ಮಮ್ಮಿ, ಫುಲ್ ನೆನ್ಪೈತೆ. ನೋಡು, ನನ್ನ ತಾತನ ಮುಂದೆ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಆದ್ರೂ ನೀನು ನಾನು ಹೇಳಿದೆಲ್ಲ ಹೇಳ್ಬೇಕು, ಸರಿನಾ? ನಿನಗೋಸ್ಕರ ನಾನು ಪಾನಿಪುರಿ ಗೋಬಿ ಎಲ್ಲವೇ ಕರ್ಕೊಂಡೋಗ್ಬಿಟ್ಟು ಕೊಡಿಸ್ತೀನಿ. ಸೂಪರ್ ಆಗಿರ್ತದೆ. ಆಟ ಆಡೋಕ್ಕೆ ಮಾಲ್ಗೆಲ್ಲ ಕರ್ಕೊಂಡು ಹೋಗ್ತೀನಿ. ನಾನು ಹೇಳ್ದಷ್ಟು ಮಾಡಬೇಕು. ಮತ್ತೆ ನಾನು ಈ ಥರ ಎಲ್ಲ ಹೇಳ್ದೆ ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ಬಾಯ್ ಬಿಡಬಾರ್ದು. ನೀನು ನನ್ನ ಮಗ ಅಲ್ವಾ? ನೋ ಮಮ್ಮಿ, ಬಾಯ್ ಬಿಡಲ್ಲ ಮಮ್ಮಿ. ವೆರಿ ಗುಡ್ ಮಗ್ನೆ. ಈಗ ಬಂಗಾರ ಮಜ್ಜಿ ಬತ್ತಾಯ್ತು, ನಿನಗೂ ಗೊತ್ತಲ್ವಾ? ಆ ಅಜ್ಜಿ ಏನಾದರೂ ಮನೆಯಾಗಿದ್ಬಿಟ್ರೆ ನೀನು ಗೊತ್ತಲ್ಲ ಹೆಂಗ್ ಟಾರ್ಚರ್ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಮನೆಗೆ ಇಟ್ಕೊಳ್ಳೋದೇನೇ ಬೇಡ ನಾವು, ಸರಿನಾ? ಅವರೆಲ್ಲ ಒಳ್ಳೆ ಅಜ್ಜಿ ಆಗೋ ತನಕನೂ ನಾವು ದೂರನೇ ಇಕ್ಕಿರೋಣ. ಅವ್ರಿಗೆಲ್ಲ ಬುದ್ಧಿ ಬಂದು ಒಳ್ಳೆಯವ್ರಾಗ್ತಾರೆ ನೋಡು, ಆವಾಗ ಮನೆಗೆ ಸೇರಿಸ್ಕೊಳ್ಳೋಣ, ಸರಿನಾ? ಸರಿ ಮಮ್ಮಿ. ಸರಿ, ನಾನು ಹೇಳ್ದಷ್ಟು ಮಾಡು. ತಾತನ ಹತ್ರ ನಾನು ಏನೇನು ಮಾತಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನೋ ಅದೇನು ಮಿಸ್ ಮಾಡ್ದಿದ್ದಂಗೆ ಏನೇ ಎಲ್ಲನೂ ಹೇಳ್ಬೇಕು, ಸರಿನೇ? ಏನೊಂದು ಮಿಸ್ ಮಾಡಿದಂಗೆ ನೆನಪಿಟ್ಕೊಂಡು ಹೇಳು. ನಾನು ತಾತನ ಹತ್ರ ಮಾತಾಡ್ತಾ ಇರ್ತೀನಿ, ನೀನು ಅಷ್ಟೇನಿಯ ಅವಾಗ ತಾತ ತಾತ ಅಂತ ಹೇಳ್ಬಿಟ್ಟು ನೀನು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೇಳ್ಬೇಕೆಲ್ಲನೂ. ಸರಿ ಮಮ್ಮಿ. ಮಮ್ಮಿ, ಡ್ಯಾಡಿ ಬತ್ತೈತೆ. ಏನೋ ಮಗನ್ ಕರ್ಕೊಂಡು ಹೊಲ್ತಾಗ ಬಂದಿದೀಗ ಬಿಸಿಲುನಾಗ ಸುಮ್ಕೇಣಿಯ ನಡಿ ಮಂತಕ್ಕೆ. ಬತ್ತೀನಿ. ಸುಮ್ಮನೆ ಯಾಕೆ ಅಡ್ಡಾಡಿಸ್ತೀವನ್ನ? ಅಯ್ಯೋ ಹಂಗಲ್ಲ ರೀ, ಎಳ್ನೀರು ಕುಡಿಬೇಕು ಅಂತ ಹೇಳ್ದೆ, ಅದಕ್ಕೆ ಕರ್ಕೊಂಬಿಟ್ಟು ಬಂದೆ. ನೀವು ಎತ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ನೀವು ಎಲ್ಲಿ ಎತ್ಕೊಂಬಿಟ್ಟು ಬರ್ತೀರಾ, ಇಲ್ಲೇ ಓಡಾಡಿಸ್ಕೊಂಡು ಹಂಗೆ ಕುಡ್ಕೊಂಡು ಹೋಗನಿ ಅಂತ ಬಂದೆ. ರೀ, ಏನು ನಿಮ್ಮ ಅಮ್ಮ ಮಂತಾಗ ಬತ್ತಾಯ್ತಂತೆ, ನಮ್ಮ ಮನೆಯಾಗೆ ಏನು ಇರ್ತದಂತೆ. ಅದೇ ಇಷ್ಟು ದಿನ ಇದ್ಲಲ್ಲ ಮನೆಯಾಗೆ ಆ ಕಿತ್ತೋಗಿರೋಳು, ಅವಳು ಏನು ಇಲ್ಲೇ ಇರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬತ್ತಾವಳಂತೆ. ಈಗ ಏನ್ರಿ ಮಾಡೋದು? ಏನ್ರಿ ಮಾಡೋದು ಅಂತಂದ್ರೆ ಈಗ ನಂದು ಏನೇ ಐತೆ, ನಾನು ಏನು ಮಾಡಂಗಿವ್ ನೀ ಹೇಳು. ಈಗ ನಮ್ಮ ಅಪ್ಪ ಉಂಟು, ನಮ್ಮ ಅಮ್ಮ ಉಂಟು, ಅಷ್ಟೇ ಏನಿಯ. ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಸಾಕಿರೋ ಅಮ್ಮನ್ನ ನನ್ನ ಮನೆಯಿಂದ ಈಚೆ ಕಡೆಗೆ ಹೋಗು ಅಂತ ಹೇಳೋಕ್ಕಾಯ್ತದ? ಅಷ್ಟು ಪುಟ್ಟ ನನ್ನ ಕೈಲಿಂದ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡು, ಗೊತ್ತರ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರೋಣ, ಅಷ್ಟೇನೇನಿಯ. ಅದಕ್ಕೆಲ್ಲ ಸುಮ್ಮನೆ ಯಾಕೆ ಬೇಕು ಹೇಳು ಯೋಚನೆ ಮಾಡೋದು? ರೀ, ಸುಮ್ಮನೆ ಇರೋ ಅಂತವಳಾದ್ರೆ ನಾನು ಸರಿ ಬಿಡು, ಸುಮ್ಮನೆ ಇರಲಿ ನಿಮ್ಮ ಅಮ್ಮನೂ ಅಂತ ಅನ್ಕೋತಾ ಇದ್ದೆ. ಆದರೆ ನಿಮ್ಮಮ್ಮ ಏನು ಅಂತ ನಿಮ್ಗೇನು ಚೆನ್ನಾಗಿ ಗೊತ್ತಿಲ್ವೇ? ನಿಮ್ಮಮ್ಮ ಮೊದಲೇನೆಯ ಹೆಂಗೆ ಸಿಕ್ಕರೆ ಹಂಗೇನೆಯ ಆಡ್ತದೆ ನಿಮ್ಮಮ್ಮ. ಮೊದಲೇ ವಿಹಾನನ್ ಗದರಿಸೋದು, ವಿಹಾನ್ ಹಂಗೆ ಮಾಡೋದು ಹಿಂಗೆ ಮಾಡೋದು ಎಲ್ಲನೂ ಮಾಡ್ತದೆ. ಅಂಥದ್ರಾಗ ನಾವು ಈಗ ಅಮ್ಮನ ಮನೆಗೆ ಇಟ್ಕೊಂಡ್ರೆ ಸಂದಾಕಿರ್ತದ? ಹೋಗ್ಲಿ ಬುದ್ಧಿ ಕಲಿತು ಅರ್ಥ ಮಾಡ್ಕೊಂಡವಳೆ ಅಂತಂದರೆ ನಿಮ್ಮಮ್ಮಂಗೆ ಇನ್ನೂ ಬುದ್ಧಿನೇನಿಯ ಬಂದಿಲ್ಲ ರೀ. ನನಗೆ ನಿಮ್ಮ ಅಮ್ಮನ ಹತ್ರ ಕೆಟ್ಟದಾಗೆ ನಡ್ಕೋಬೇಕು, ಕೆಟ್ಟ ಬುದ್ಧಿ ನನಗೂ ಇಲ್ಲ. ಆದರೆ ನಿಮ್ಮಮ್ಮನ ಬುದ್ಧಿ ಹೊಸಿನೂ ಇಷ್ಟ ಆಗಕ್ಕಿಲ್ಲ ನನಗೆ. ನೋಡು ಗೌರಿ, ಈಗ ನಾನು ಏನು ಮಾಡೋ ಪರಿಸ್ಥಿತಿನಾಗಿಲ್ಲ, ನಿನ್ಗೂ ಗೊತ್ತು. ಈಗ ಅಪ್ಪ ನಂಗೆಲ್ಲ ಜವಾಬ್ದಾರಿ ಕೊಟ್ಟವ್ರೆ, ಚೆನ್ನಾಗಿದ್ದೀವಿ ಮನೆಯಾಗೆ ಖುಷಿಯಾಗಿ. ಈಗ ಏನೋ ಒಂದು ವಿಷಯಕ್ಕೆ ಈಗ ಮನೆ ಬಿಟ್ಬಿಟ್ಟು ಹೋಯ್ತೀವಿ ಮಾಡ್ತೀವಿ ಅಂದರೆ ಮತ್ತೆ ಅಪ್ಪನೂ ಬೇಜಾರು ಮಾಡ್ಕೊತದೆ. ಇಷ್ಟು ದಿನ ಇದ್ದು ಮತ್ತೆ ಯಾವುದೋ ಒಂದು ವಿಚಾರಕ್ಕೆ ಮತ್ತೆ ಹೋಯ್ತೀವಿ ಅಂದರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ನೀನೇನೇನಿಯ? ಈಗ ಅದೆಲ್ಲ ಬಿಟ್ಟಾಕು, ನಾನು ಹೇಳೋಷ್ಟನ್ನು ಕೇಳು. ಆ ಅಮ್ಮನ ಪಾಡಿಗೆ ಅಮ್ಮ ಇರ್ತದೆ, ನಿನ್ನ ಪಾಡು ನೀನು ಇದ್ಬಿಡು, ಸರಿನೇ? ಏನೋ ಒಂದು ಕೆಲಸ ಹೆಚ್ಚು ಕಮ್ಮಿ ಆಯ್ತದೆ, ನೀನೇ ಒಂದು ಸೋತಿ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋಗು. ಇನ್ನು ನಮ್ಮ ಅಮ್ಮನ ಮನೆಗೆ ಸೇರ್ಕತ್ತದೆ ಅಂದರೆ ಇನ್ನು ನಾವೇನು ಮಾಡೋಕ್ಕಾಯ್ತದೆ ಹೇಳು? ನಮ್ಮ ಅಪ್ಪನ ಇಷ್ಟ. ಹೋಗಿ ಹೋಗಿ ನಿಮ್ತಾಗ ಮಾತಾಡ್ತೀನಲ್ರಿ, ನನಗೆ ದೇವ್ರನೇ ಬುದ್ಧಿ ಇಲ್ಲ ಬಿಡಿ. ನಿಮ್ತಾಗ ಮಾತಾಡೋದಕ್ಕಿಂತ ನಿಮ್ಮ ಅಪ್ಪಂತಾಗ ಮಾತಾಡೋದು ಎಷ್ಟೋ ವಾಸಿ. ಹಿಂಗೇನೇ ಇದ್ರೆ ಊರು ಉದ್ದಾರಣೆನಿಯ. ಅಲ್ಲ, ನಿಮ್ಮ ಅಮ್ಮ ಏನು ಮಾಡೋಳೆ ಅಂತ ನಿಮ್ಗೇನು ಗೊತ್ತಿಲ್ವೇನು? ಮೊದಲೆಲ್ಲ ನನ್ನ ಮಗುನೆಲ್ಲ ಕಿಡ್ನಾಪ್ ಮಾಡ್ಬಿಟ್ಟು ಅದು ಮಾಡಿ ಇದು ಮಾಡ್ಬಿಟ್ಟು ಆಸ್ತಿ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ನೀವು ಒಳ್ಳೆ ಸಂದ ಕೇಳ್ತೀರಾ. ನನಗೆ ನನ್ನ ಮಗ ಸಂದಾಕಿರೋದು ಮುಖ್ಯ ರೀ. ನಿಮ್ಮ ಅಮ್ಮ ಮನೆಯಾಗಿರ್ತದೋ ರೋಡಾಗಿರ್ತದೋ ನನಗೆಲ್ಲ ಬೇಕಿಲ್ಲ. ನಿಮ್ಮ ಅಮ್ಮ ಮಾಡಿರೋದನ್ನ ನಾನು ಮರೆಯೋಕೆ ರೆಡಿನೂ ಇಲ್ಲ. ನಿಮ್ಮ ಅಮ್ಮಗೆ ಸರಿಯಾಗಿ ಬುದ್ಧಿ ಕಲ್ಸಗಂಟನ್ವೇ ನಂಗೆ ಸಮಾಧಾನವೇ ಇಲ್ಲ. ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಗೌರಿ ನೀನು? ಎಲ್ಲ ಸುಮ್ಕೆ ನೀವು ಊರು ಮುಖ್ಯಸ್ಥೆ ಆಗಿದ್ಯಾ? ಸಣ್ಣ ಸಣ್ಣ ಬುದ್ಧಿ ಮಾಡಕ್ಕೆ ಹೋದ್ರೆ ಊರಾಗೆಲ್ಲ ಮುರವಾದಿ ಹೋಯ್ತದೆ, ಜನ ಎಲ್ಲ ಆಡ್ಕತ್ತಾರೆ. ಊರು ಮುಖ್ಯಸ್ಥೆ ಮನೆಗೆ ನೀ ಹಿಂಗೆ ಕುತ್ಕೊಬಿಟ್ಟೈತಿ, ಹಿಂಗೆ ಆಗೈತಿ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಬೇಕಾ ನಿಂಗೆ ಹೇಳು? ಈಗ ಊರು ಜನ ಎಲ್ಲ ಗಮನಿಸ್ತಿರ್ತಾರೆ ನಾವು ಏನು ಮಾಡ್ತೀವಿ ಏನು ಬಿಡ್ತೀವಿ ಅಂತ. ಈಗ ಅದನ್ನೆಲ್ಲ ಬಿಟ್ಟು ನೀನು ಪಾಡು ನೀನು ಇರು, ಸರಿಯಾಗಿ ಎಲ್ಲ ಸರೋಯ್ತದೆ. ಸರಿ ಸರಿ, ನನಗೆ ಏನು ಮಾಡಬೇಕು ಅಂತ ನಂಗೆ ಸಂದ ಗೊತ್ತು. ನೀವು ಹೋಗಿ. ನನಗೂ ಹೊಸಿ ಕೆಲಸ ಐತೆ. ನಾನು ಹೋಯ್ತೀನಿ, ಮಾವನ ಹತ್ರ ಮಾತಾಡ್ಬಿಟ್ಟು ಮಂತಕ್ಕೆ ನಿಮ್ಮ ಹತ್ರ ಮಾತಾಡೋದು ಅಷ್ಟೂ ನನಗೆ ವ್ಯರ್ಥ ಅಂತ ಗೊತ್ತಾಗೈತೆ. ನೋಡಿ, ನಿನ್ಗೆ ಏನು ಅನಿಸ್ತದ ನೀವು ಅದನ್ನು ಮಾಡಿ, ನನಗೇನು ಅನಿಸ್ತದ ಅದನ್ನು ಮಾಡ್ತೀನಿ. ನಾನು ಏನು ಮಾಡಿದ್ರು ಸಂಸಾರ ಉಳ್ಸೋಕ್ಕೆ ಏನಿಯ ಮಾಡ್ತೀನಿ. ಸಂಸಾರನ ಏನಾರು ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಮಾಡೋಕ್ಕಿಲ್ಲ, ಸರಿನೇ? ಹೋಗಿ ಹೋಗಿ, ನಿಮ್ಮ ಪಾಡು ನೀವು ಹೋಗಿ. ಏನಾರ ಮಾಡ್ಕ, ನೀನೇನು ದಡ್ಡಿ ಅಲ್ಲ, ನೀನು ಬುದ್ಧಿವಂತ ನೀನು ತಾನೆ. ನಿನ್ಗೆ ಏನು ಅನಿಸ್ತದೋ ಅದನ್ನು ಮಾಡು. ನಾನು ಸರಿ ಅಲ್ಲೆಲ್ಲ ಕೆಲಸದವ್ರನ್ನ ಬಿಟ್ಟು ಬಂದಿದ್ದೀನಿ, ಹೋಯ್ತೀನಿ. ನಮ್ಮ ಯಜಮಾನಪ್ಪನ ನಂಬ್ಕೊಂಡ್ರೆ ಚೊಂಬೆ ನನಗೆ. ಮಾವ, ಏನಮ್ಮ ಹೊಲ್ತಾಗ ಬಂದ್ಬಿಟ್ಟಿದ್ಯಾ? ಏನ್ಲ ಇಷ್ಟು ಬಿರ್ನ ಸ್ಕೂಲ್ ಮುಗಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದೀಗೆ? ಇವತ್ತು ಸ್ಯಾಟರ್ಡೆ ತಾತ, ಹಾಫ್ ಡೇ, ಅರ್ಧ ದಿನ ಅಷ್ಟೇ ನಮಗೆ ಸ್ಕೂಲ್. ಹೌದಾ? ತಾತ, ನೀನು ಎಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ನನಗೆ? ನೀನು ಶನಿವಾರ ಬೇಗ ಬರ್ತೀಯಲ್ಲ, ನೀನು ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ, ಜಾತ್ರೆ ಕರ್ಕೊಂಡು ಹೋಗ್ತೀನಿ, ಪರ್ಸೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ತಾತ. ಈಗ ನಾನು ಕರ್ಕೊಂಡು ಹೋಗಲ್ವಾ ನೀನು? ಅಮ್ಮ ನೋಡಿದ್ರೆ ಸಾಕ್ ಬಾ, ಏನು ಎಲ್ಲೂ ಹೋಗೋದು ಬೇಡ ಬಾ, ಮನೆ ಬಿಟ್ಟು ನಾವು ಬೇರೆ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ತಾತ. ಏನಮ್ಮ ಸೊಸೈಟಿ ಎಲ್ಲನೂ? ಮಾವ,
ನನಗೂ ನನ್ನ ಗಂಡ ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅನ್ನೋದು ಆಸೆ ಇರಲ್ವ ಮವ. ಇವಾಗ ನೋಡಿದ್ರೆ ನಿಮ್ಮ ಅಂದರೆ ಅತ್ತೆ ಮನೆಗೆ ಬತ್ತವ್ರಂತೆ. ಅದೇ ನಿಮ್ಮ ಜೊತೆಯವ್ರಲ್ಲ ಅಮ್ಮ, ಆ ಆಂಟಿ ಕರ್ಕೊಂಬಿಟ್ಟು ಜೊತೆಯಾಗಿ ಏನಿಯೇ ಕರ್ಕೊಂಬಿಟ್ಟು ಬತ್ತವ್ರಂತೆ. ಈಗ ಮನೆಯಾಗೆ ಏನಿಯೇ ಇರಬೇಕು ಅಂತ ಹೇಳ್ಬಿಟ್ಟು ಪೂರ್ತಿ ನಿರ್ಧಾರ ಮಾಡ್ಬಿಟ್ಟವ್ರಂತೆ. ಅವರಿಬ್ರು ಒಂದಾಗ್ಬಿಟ್ಟು ಸುಮ್ಕೇನಿ ನಮ್ಮ ವಿಹಾನ್ಗೂ ನನಗೂ ಸುಮ್ಮನೆ ಹಿಂಸೆ ಕೊಡ್ತಾರೆ ಮವ. ಅವ್ರಿರೋ ಜಾಗದಾಗ ನಂಗೆ ಇರೋಕ್ಕೆ ಒಸಿನೂ ಇಷ್ಟ ಇಲ್ಲ ಕಣ್ಮವ. ಸುಮ್ಮನೆ ಬೇಜಾರಾಯ್ತದೆ ಕಣ್ಮವ. ಯಾರಿರ್ತಾರೆ ಅಂತ ಹೇಳ್ಬಿಟ್ಟು ಮವ. ನನಗಂತೂ ಒಸಿನೂ ಇಷ್ಟ ಇಲ್ಲ ಮವ ಅವ್ರ ಜೊತೆ ಇರೋಕ್ಕೆ. ಏನೋ ಇಷ್ಟು ದಿನ ನಿಮ್ಮ ಜೊತೆ ಇದ್ದಿದ್ದು ನನಗಂತೂ ಭಾಳ ಖುಷಿಯಾಗೈತೆ. ಆದರೆ ಅವ್ರ ಜೊತೆ ಇರೋಕ್ಕೆ ನನಗಂತೂ ಇಷ್ಟ ಇಲ್ಲ ಕಣ್ಮವ. ನೀವು ಇಲ್ದಿದ್ದಾಗ ಎಷ್ಟೊಂದೆಲ್ಲ ಬೇಜಾರು ಮಾಡ್ತಾರೆ. ವಿಹಾನ್ಗೆಲ್ಲ ಟಾರ್ಚರ್ ಕೊಡ್ತಿರ್ತಾಳೆ ಮವ. ಹೆಂಗ್ ಮವ ಇರೋಕ್ಕಾಯ್ತದೆ ಹೇಳಿ ನೀವೇ ನೆನೆಯ? ಆ ಬಂಗಾರಿನ ಮನೆಗೆ ಸೇರಿಸ್ತೀನಿ ಅಂತ ಹೇಳಿದ್ರು ಯಾರವ? ಯಾರು ಹೇಳಿದ್ರು? ಅಲ್ಲ ಮವ, ಇವಾಗಿರೋ ಆಂಟಿ ನಿಮಗೆ ತುಂಬಾ ಚೆನ್ನಾಗಿ ಅವರಲ್ಲ ನಿಮ್ಮ ಜೊತೆ. ಆಮೇಲೆ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಅವ್ರ ಜೊತೆನೇ ಇರ್ತೀರ ತಾನೇ ಮವ. ನೀವೆಲ್ಲ ಚೆನ್ನಾಗೇ ಇರಬೇಕು ಮವ. ನಾನು ಹೆಂಗೋ ನನ್ನ ಮಗುನ ಕರ್ಕೊಂಡು ನನ್ನ ಗಂಡನ ಕರ್ಕೊಂಡು ಹೆಂಗೋ ನಾನು ಕೊಂಡ್ಕೊಂಡಿರೋ ಮನೆ ಐತಲ್ಲ ಅಲ್ಲಿಗೆ ಏನೇ ಹೋಯ್ತೀನಿ ಮವ. ತಾತ ಪ್ಲೀಸ್ ತಾತ, ನಾನು ಕಳಿಸ್ಬೇಡ ತಾತ. ನಾನು ಹೋಗಲ್ಲ ತಾತ. ನನಗೆ ನೀನೇ ಬೇಕು ತಾತ. ನಾನು ನಿನ್ನ ಜೊತೆನೇ ಇರಬೇಕು ತಾತ. ಪ್ಲೀಸ್ ತಾತ. ನೋಡಮ್ಮ ಗೌರಿ, ನೋಡು ಮೊಮ್ಮಗನ ಮಕ್ಕ ಒಂದ್ಸಲ ನೋಡು. ಅವನನ್ನ ಬಿಟ್ಟು ನನಗೂ ಇರೋಕ್ಕಾಗಲ್ಲ ಇವಾಗ. ನನ್ನ ಮೊಮ್ಮಗ ಅಂದ್ರೆ ನನಗೂ ಇವಾಗ ಪಿರಾಣ. ಅವನನ್ನ ಬಿಟ್ಟು ನನಗೂ ಇರೋ ಶಕ್ತಿನೂ ಇಲ್ಲ. ನೀನು ಓದೆ ಅಂದ್ರೆ ಅವನೂ ಒಂಟು ಬಂದ್ಬಿಡ್ತಾನೆ. ನೋಡು ನನ್ನ ಮೊಮ್ಮಗಂಗೂ ನನಗೆ ಬಿಟ್ಬಿಟ್ಟು ಹೋಗಕ್ಕೆ ಇಷ್ಟನೇ ಇಲ್ಲ. ಅವ್ರಿಗೋಸ್ಕರ ನಾನು ನಿಮ್ಮನ್ನೆಲ್ಲ ದೂರ ಮಾಡ್ಕೊಳಕ್ ನನಗೆ ಇಷ್ಟನೂ ಇಲ್ಲ. ತಾತ ಪ್ಲೀಸ್ ತಾತ, ನಾನು ಕಳಿಸ್ಬೇಡ ತಾತ. ನಾನು ನಿನ್ನ ಜೊತೆನೇ ಇರ್ತೀನಿ ತಾತ. ಪ್ಲೀಸ್ ತಾತ. ಮವ ಅತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಲ್ವಾ? ನೋಡಿ, ನನಗೆ ಗೊತ್ತು ನಿಮಗೆ ನಾವು ಬೇಕಾ ಇಲ್ಲ ಅವ್ರು ಬೇಕಾ ಅಂತ ಸಂಕಟದಾಗ ಸಿಗಾಕತ್ತೀರಾ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ ನಿಮ್ಮವ. ನನಗಂತೂ ಅವ್ರ ಜೊತೆ ಇರೋಕೆ ಒಸಿನೂ ಇಷ್ಟ ಇಲ್ಲ ಕಣ್ಮವ. ಈಗ ಅವ್ರನ್ನೂ ಬಿಡೋಕ್ಕಾಗಿಲ್ಲ, ನಿಮಗೆ ನಮ್ಮನ್ನು ಬಿಡೋಕ್ಕಾಗಿಲ್ಲ. ಅದಕ್ಕೆ ನಿಮಗೆ ತೊಂದರೆ ಆಗೋದು ಬೇಡ, ನಾವೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಮವ. ಈ ವಿಹಾನು ಸುಮ್ಮನೆ ಹಠ ಮಾಡ್ತಾವನೆ. ಇರಬೇಕು 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 ಅಂತ ಹೇಳ್ಬಿಟ್ಟು ಮವ. ಈ ಮನೆಯಾಗೊಂದು ನಾನಿರಬೇಕು ಇಲ್ಲ ಅವ್ರಿರಬೇಕು ಮವ. ನನಗಂತೂ ಅವ್ರ ಜೊತೆ ಇರೋಕೆ ಇಷ್ಟನೇ ಇಲ್ಲ ಮವ. ಸುಮ್ಮನೆ ಯಾಕೆ ಮವ ಗಲಾಟಿಗಳು? ತಾತ ತಾತ, ನಾನು ನಿನ್ನ ಜೊತೆ ಮಾತ್ರ ಇರ್ತೀನಿ ತಾತ. ನಾನು ಯಾರ ಜೊತೆನೂ ಇರೋಕ್ಕಿಲ್ಲ ತಾತ. ನಾನು ನಿನ್ನ ಜೊತೆನೇ ಇರಬೇಕು ತಾತ. ನೋಡಮ್ಮ ಸೊಸೆ, ನಂಗೆ ಅವಳು ಕಷ್ಟದಾಗಿದ್ದಾಗೆ ಸಹಾಯ ಮಾಡವಳೆ ಆ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ಇರ್ಬೋದು, ಚೆನ್ನಾಗಿರ್ಬೋದು. ಬಿಟ್ರೆ ನನಗೆ ಭಾಳ ಸಹಾಯ ಮಾಡೈತೆ. ಅದಕ್ಕೋಸ್ಕರ ನಾನು ಇನ್ನೂ ಇರಿಸ್ಕೊಂಡಿದ್ದೀನಿ. ಬಿಟ್ರೆ ನನಗೇನೋ ನಿಮ್ಗಿನ್ನ ಶಾನೆ ಅಮ್ಮನ ಮೇಲೆ ಪಿರುತಿ ಐತೆ. ನನಗೆ ನೀವು ಬೇಡ, ನಂಗೆ ಅವ್ರು ಬೇಕು ಅನ್ನೋ ಪರಿಸ್ಥಿತಿನಾಗ ನಾನಿಲ್ಲ. ನನಗೆ ಯಾವತ್ತಿದ್ರು ನೀವೇ ನೆನೆಯ ಬೇಕು, ನಿಮ್ಮಿಂದ ನೆನೆಯ ನಾನು ಎಲ್ಲದಕ್ಕೂ ನಂಗೆ ಸಮಾಧಾನ. ನೀವಂದ್ರೆ ನೆನೆಯ ನನಗೆ ಬೇಕು, ನಿಮ್ಮ ಜೊತೆನೇ ಇರಬೇಕು ಅಂತ ನಮಗೂ ಆಸೆ ಐತೆ. ಸರಿ, ಇದಕ್ಕೆಲ್ಲ ನಾನು ಏನಾದರೂ ಒಂದು ಮಾಡ್ತೀನಿ. ಹಾಂ, ಸಹಾಯ ಮಾಡಿರೋನಿಗೆ ಎಷ್ಟು ಸಹಾಯ ಮಾಡಬೇಕು ಅವ್ರು ಸಹಾಯ ಮಾಡ್ತೀನಿ. ಬಿಟ್ರೆ ನಿಮ್ಮನ್ನೆಲ್ಲ ಕಳ್ಕೊಂಬಿಟ್ಟು ನಾನು ನಿಮ್ಮನ್ನೆಲ್ಲ ದೂರ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿನ ನಾನಿಲ್ಲ. ಇಷ್ಟು ದಿನ ಎಲ್ಲರಿಂದ ದೂರ ಇದ್ದಿದ್ದೇನೆ ಸಾಕು. ಈಗ ನನ್ನ ಮೊಮ್ಮಗ ಅಂದರೆ ನನಗೆ ಶಾನೆ ಇಷ್ಟ. ಇವನ್ನ ದೂರ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸರಿ, ನಾನು ಏನೋ ಒಂದು ಮಾಡ್ತೀನಿ. ಇದಕ್ಕೆಲ್ಲನೂ ಹೋಗು. ಆ ಬಂಗಾರಮ್ಮನ ಕರ್ಕೊಂಡು ಇವಳು ಬತ್ತಾವಳೆ ಅಂದರೆ ಏನೋ ವಿಸ್ತಿ ಇರ್ತದೆ, ನೋಡ್ಕೊತೀನಿ. ಸರಿ, ನೀವು ಹೋಗಿರ್ರಿ ಮತ್ತಕ್ಕೆ, ನಾನು ಬರ್ತೀನಿ ಹಂಗೆ ನೆನೆಯ. ಸರಿ ಮವ, ಎಲ್ಲ ನಿಮ್ಮ ಕೈಯಾಗೈತೆ. ನೀವು ಏನು ನಿರ್ಧಾರ ಮಾಡ್ತೀರೋ ಅದೇ ನೀನು ಫೈನಲ್ ಮವ. ನನಗೆ ಯಾವುದು ಬೇಜಾರಿಲ್ಲ ಮವ, ಸರಿನೇ? ಆದರೆ ನನಗೂ ನನ್ನ ಮಗಂಗೂ ನನ್ನ ಗಂಡಂಗೂ ಮಾತ್ರ ಯಾವುದು ಹಿಂಸೆನೂ ಆಗಬಾರ್ದು ಮವ. ನಮ್ಮ ಇಷ್ಟ ಜನಕ್ಕೂ ಸುಮ್ಮನೆ ಹಿಂಸೆ ಮಾಡಬಾರ್ದು ಮವ. ನೆಮ್ಮದಿಯಾಗಿರಬೇಕು. ಇಷ್ಟು ದಿನ ಕಷ್ಟಪಟ್ಟರೆ ಸಾಕು. ತಾತ ಪ್ಲೀಸ್ ತಾತ, ನಾನು ಕಳಿಸ್ಬೇಡಿ ತಾತ. ನಾನು ಕಳಿಸ್ಬೇಡಿ, ನಾನು ಹೋಗಕ್ಕಿಲ್ಲ ತಾತ. ಪ್ಲೀಸ್ ತಾತ, ನಾನು ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಜೊತೆನೇ ಮನೆ ಕತ್ತೀನಿ, ನಿಮ್ಮ ಜೊತೆನೇ ಓಡಾಡ್ತೀನಿ ತಾತ. ಪ್ಲೀಸ್ ತಾತ. ಸರಿ ಮೊಮ್ಮಗನೇ, ಆಯ್ತು. ಸರಿನಾ? ನೀನು ಎಲ್ಲೂ ಕಳಿಸಲ್ಲ, ನೀನು ನಾನು ಇರಿಸ್ಕೊಂತೀನಿ. ಸರಿನಾ? ಯಾರಿಗೂ ತೊಂದರೆ ಆಗಬಾರ್ದು, ಆ ಥರ ನಾನು ಮಾಡ್ತೀನಿ. ನೀನು ಏನು ಚಿಂತೆ ಮಾಡ್ಬೇಡ. ನೀನು ಬಿಟ್ಬಿಟ್ಟು ನಾನು ಇರ್ತೀನಿ ಅಂತ ಅನ್ಕೊಂಡಿಲ್ಲ ಮೊಮ್ಮಗನೇ. ಇಲ್ಲ ಕಣಲ್ಲ, ನಿನ್ನ ಜೊತೆ ನೀನೇ ಇರಬೇಕು. ಸರಿ, ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಹೋಗು. ಜಾತ್ರೆ ಕರ್ಕೊಂಡು ಹೋಗು ಅಂತ ಹೇಳ್ದಲ್ಲ, ಹೋಗನಿ. TV ಕುಂತ್ಕೊಂಡು ಜುಯಿ ಅಂತ ಹೋಗನಿ. ಸರಿ ತಾತ. ವಿಹಾನ್ ಬಾಪ, ತಾತನ್ ಕೆಲಸ ಐತೆ, ನಾವು ಹೋಗೋಣ. ಮಮ್ಮಿ ಪ್ಲೀಸ್ ಮಮ್ಮಿ, ನಾನು ತಾತನ ಜೊತೆನೇ ಇರ್ತೀನಿ. ಪ್ಲೀಸ್ ಮಮ್ಮಿ. ತಾತ ಏನೋ ಹೇಳ್ತಾ ಇದ್ದೆ ತಾನೇ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸುಮ್ಮನೆ ಹಠ ಮಾಡಬಾರ್ದು. ನಿಂಗೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಹೇಳು? ಹಂಗೆಲ್ಲ ಹಠ ಮಾಡಬಾರ್ದು. ಅಮ್ಮ ಹೇಳಿದ ಮಾತು ಕೇಳಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ತಾನೇ. ಅಮ್ಮನ ಮಾತು ಮೀರ್ ಬಿಟ್ಟಿದ್ದೆಲ್ಲ ಮಾಡ್ತೀಯ ನೀನು? ನಡಿ ಸುಮ್ಮನೆ. ಆಯ್ತು ಮಮ್ಮಿ, ತಾತನ ಜೊತೆ ಹೋಯ್ತೀನಿ. ರೆಡಿ ಮಾಡಿ ಬಾ, ಮನೆಗೆ ಹೋಗ್ಬಿಟ್ಟು ರೆಡಿ ಆಗೋಣ ಬಾ. ಬಾಬಾ. ಅತ್ತೆ, ನೀವೇನು ಮಾಡಬೇಕು ಅನ್ಕೊಂಡಿದ್ದೀರೋ ಅದೇನು ನಡೆಯಲ್ಲ ಅತ್ತೆ. ನೀವು ಒಳ್ಳೆಯವರಾಗಿದ್ದರೆ ನಾನು ಒಳ್ಳೆಯವಳಾಗೆ ಇರ್ತೀನಿ. ನೀವು 420 ಕೆಲಸ ಮಾಡಿದ್ರೆ ನಾನು 420 ಕೆಲಸನೇ ನೀಯ ಮಾಡ್ತೀನಿ. ನಮಗೂ ಮಾಡೋಕ್ಕೆ ಬರ್ತದೆ. ಆದರೆ ಇಷ್ಟು ದಿನ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಅಷ್ಟೇ ನೀಯ. ಇನ್ಮೇಲೆ ತೋರಿಸ್ತಿರೋದೇ ನೀಯ ಮಾಡಿ. ಪಾಪ ನನ್ನ ಮೊಮ್ಮಗ ಶಾನೆ ಹೆಚ್ಕೊಬಿಟ್ಟು ನನ್ನ. ಅಲ್ಲ, ಈ ಮನೆಯಲ್ಲಿ ಹೋಗ್ಬಿಟ್ಟು ಯಾಕೆ ನನ್ನ ಹೆಂಡ್ತಿನ ಕರ್ಕೊಂಡ್ಬಿಟ್ಟು ಬರ್ತಾವಳೆ ಮನೆಗೆ? ಇಷ್ಟು ದಿನ ಇವಳೇ ದ್ವೇಷ ಮಾಡೋಳು, ಇವಾಗ ಮತ್ತೆ ಯಾಕೆ ಇವಳೇ ಕರ್ಕೊಂಡ್ಬಿಟ್ಟು ಬರ್ತಾವಳೆ? ಓ, ಹೊಲ್ದತ್ರ ಇದ್ದೀರೇ? ಆ ಮಂತಾಗ ಯಾರು ಇರಲಿಲ್ಲ, ಬೀಗ ಹಾಕಿತ್ತು. ಅದಕ್ಕೆ ನೀವು ಹೊಲ್ದಾಗ್ಯಾರನ ಇದ್ದೀರಾ ಅಂತ ಹೇಳ್ಬಿಟ್ಟು ಹುಡುಕೊಂಬಿಟ್ಟು ಬಂದೆ. ಯಾರು ಇರ್ಲಿಲ್ವಲ್ಲ ಮಂತಾಗೆ. ಅದೇ ನನ್ನ ಸೊಸೆ ಎಲ್ಲರೂ ಹೊಲ ನೋಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನೀ ಬಂದವ್ರಲ್ಲ, ಅದಕ್ಕೆ ನೀ ಯಾರು ಇರಲಿಲ್ಲ. ಏನು ವಿಷಯ?
ರೀ ನಂಗೆ ದಿನಾ ಮನ್ಸಾಗ ಒಂದು ಕಾಡೋದು ನಿಮ್ಮನ್ನು ನಿಮ್ಮ ಹೆಂಡ್ತಿನ ದೂರ ಮಾಡ್ಬಿಟ್ಟು ನಾನು ತೆಪ್ಪು ಮಾಡ್ಬಿಟ್ಟು ನೀನು ಅಯ್ಯೋ ಏನೋ ತೆಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೇನೋ ಅನ್ನಿಸ್ತಾ ಇತ್ತು ನನಗಂತೂ ಒಳೊಳಗೆನೆಯ ಅದನ್ನ ಪಶ್ಚಾತ್ತಾಪ ಅಂತ ಅನ್ಕೊಬಿಟ್ಟು ಬ್ಯಾಡ ಗಂಡ ಹೆಂಡ್ರನ್ನು ದೂರ ಮಾಡಿರ ಅಂತ ಪಾಪ ನನಗೆ ಬಡಿಯೋದು ಬೇಡ ನಿಮ್ಮನ್ನು ನಿಮ್ಮ ಹೆಂಡ್ತಿನ ಒಂದು ಮಾಡೋಣ ಜೊತೆಗೆ ನಾನು ಜೊತೆಯಾಗಿರ್ಬೇಕು ಆ ಥರ ಏನಾದರೂ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡೆ ನಾನು ಆಮೇಲೆ ಹೆಂಗೋನವೇ ಸದ್ಯ ಹ್ಞೂ ನಿಮ್ಮ ಹೆಂಡ್ತಿನೂ ನಿಮ್ಮನ್ನು ಜೊತೆಗಿಟ್ಬಿಟ್ರೆ ನನಗೂ ಖುಷಿ ಆಯ್ತದೆ ಅಂತ ಹೇಳ್ಬಿಟ್ಟು ಬಂಗಾರಮ್ಮನ ಇವಾಗ ಮಂತ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ರೀ ನೀವು ನನಗೋಸ್ಕರ ಏನೆಲ್ಲ ಮಾಡ್ಬಿಟ್ಟಿದ್ದೀರಾ ನಾನು ನೀವು ಕಷ್ಟದಾಗಿದ್ದಾಗ ಸಹಾಯ ಮಾಡಿದ್ದೀನಿ ನೀವಿಬ್ರು ಸಂದಾಕಿದ್ರೆ ನನಗಂತೂ ಬಹಳ ಖುಷಿ ಆಯ್ತದ್ರಿ ನಾನು ಇರ್ತೀನಲ್ವಾ ಜೊತೆಯಾಗೆ 3 ಜನನೂ ಖುಷಿಯಾಗಿರನ್ರಿ ಏನಂತೀರಾ ನಿನ್ಗೇನ್ ತಲೆ ಕೆಟ್ಟೈತಾ ಅವಳನ್ನ ಕರ್ಕೊಂಡು ಮಂತಕ್ಕೆ ಯಾಕೆ ಬಂದೆ ಅವಳೇನು ಅಂತ ನಿಂಗೆ ಸಂದ ಗೊತ್ತು ತಾನೇ ಆದ್ರೂ ಬದಲಾಯ್ತಾರ್ರಿ ಹಾಗೆ ಬದಲಾಯ್ತಾರೆ ಅಯ್ಯೋ ಕೆಟ್ಟವ್ರು ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಕೆಟ್ಟವ್ರು ಆಗಿರಕ್ ಸಾಧ್ಯ ಹೇಳಿ ನೀವೇನೇನಿಯ ಕೆಟ್ಟವರು ಇವತ್ತೆಲ್ಲ ನಾಳೆ ಒಳ್ಳೆಯವ್ರು ಆಗ್ಲೇಬೇಕಲ್ವೇ ಕೆಟ್ಟವರು ಹಂಗೇನೇ ಇರಕ್ ಸಾಧ್ಯನೇ ಹೇಳಿ ನೀವೇನೇನೆ ರೀ ಬಿಡಿ ಗಂಡ ಹೆಂಡತಿ ಸಂದಾಕಿದ್ರೆ ನನಗೇನು ದುಃಖವೇ ನನ್ನ ಜೊತೆನೂ ಇತ್ತಿರಲ್ಲ ನನ್ನನ್ನು ಏನವರು ಮನೆಯಿಂದ ಈಚೆ ಕಡೆಗೆ ಹಾಕಲ್ಲ ನೀವು ನಿಮ್ಮ ಮಗಳು ನಿಮ್ಮ ಹೆಂಡತಿ ಎಲ್ಲರೂ ಸಂದಾಕಿರ್ಬೇಕು ನಿಮ್ಮ ಮಗಳನ್ನ ನಮ್ಮ ಮಗಳು ಥರ ನೋಡ್ಕೊತೀನಿ ನಾವೆಲ್ಲರೂ ಒಟ್ಟೊಟ್ಟಿಗೆ ಏನೇ ಸಂದಾಕಿರನ್ರಿ ಪ್ಲೀಸ್ ರೀ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು ಪ್ಲೀಸ್ ರೀ ನೋಡು ಈಗ ನನಗೆ ಮಾತಾಡಕ್ ಟೈಮ್ ಇಲ್ಲ ನನಗೆ ಸ್ವಲ್ಪ ಯೋಚನೆ ಮಾಡಕ್ ಟೈಮ್ ಬೇಕು ಯೋಚನೆ ಮಾಡ್ಬಿಟ್ಟು ಮಂತಾಗ ಬರ್ತೀನಿ ನಡಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ನನಗೆ ಹೇಳ್ದಿದ್ದಂಗೆ ಇಂಥ ನಿರ್ಧಾರ ಎಲ್ಲ ಮಾಡಬಾರ್ದಾಗಿತ್ತು ಅಯ್ಯೋ ಗಂಡ ಹೆಂಡ್ರನ್ನ ಒಂದ್ ಮಾಡೋದು ಅಂದ್ರೇನು ಕೆಟ್ಟ ಕೆಲಸನೇನ್ರಿ ಒಳ್ಳೆ ಪುಣ್ಯದ ಕೆಲಸ ಅಲ್ವೇನ್ರಿ ಅದನ್ನೇನಿಯ ಮಾಡ್ತಾ ಇವನಿ ಅಷ್ಟೇನಿಯ ನಾನು ನೀವು ಸದ್ಯ ನೀವು ಬರ್ರಿ ನಿಮ್ಗೆ ಗೊತ್ತಾಯ್ತದೆ ನಿಮ್ಗೆ ಖುಷಿ ಆಯ್ತದ್ರಿ ನಿಮ್ಮ ಮಗಳನ್ನ ಎಲ್ಲ ನೋಡಿ ಹೇಳುದಲ್ಲ ನನಗೆ ಯೋಚನೆ ಮಾಡೋಕ್ಕೆ ಹೊಸಿ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಏನೋ ನೀನು ನನಗೆ ಸಹಾಯ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಹೊಸಿ ಸಹಾಯ ಮಾಡ್ತಾ ಇದ್ದೀನಿ ಬಿಟ್ರೆ ಸುಮ್ಮನೆ ನೀನು ಹೇಳಿದ್ದಕ್ಕೆಲ್ಲ ಹೂ ಅನ್ನಕ್ಕಾಗಕ್ಕಿಲ್ಲ ನನಗೂ ಸಂಸಾರ ಅನ್ನೋದು ಎಲ್ಲನೂ ಐತೆ ನೀನೇನು ಕೆಟ್ಟ ಕೆಲಸ ಮಾಡಿಲ್ಲ ಗೊತ್ತು ಆದ್ರೂ ನಂದು ಅಂತ ಸ್ವಲ್ಪ ಐತೆ ಎಲ್ಲ ವಿಚಾರ ಮಾಡ್ಬಿಟ್ಟು ನೋಡಿ ಆಮೇಕಿಂದ ಹೇಳ್ತೀನಿ ಈಗ ಸದ್ಯಕ್ಕೆ ನಡಿ ಯೋಚನೆ ಮಾಡಿ ಸಂದಕ್ಕೆ ಯೋಚನೆ ಮಾಡಿ ನಾನು ಏನು ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಏನಿಯ ಮಾಡಿರ್ತೀನಿ ಕೆಟ್ಟದಕ್ಕಂತೂ ಮಾಡಿರಕ್ಕಿಲ್ಲ ನಾನು ಸರಿ ಸರಿ ರೀ ಮಂತಕ್ ಬನ್ನಿ ಬಿರ್ನ ಬೀಗ ಕೊಡಿ ನಾನು ಸೊಸೆ ತಗೊಂಡು ಹೋದ್ಲು ಮಂತಕ್ಕೇನಿಯ ಹೋಗು ಅಲ್ಲೇನಿಯ ತೆಗಿತಾಳ ಅವಳೇನೇನು ನಂತಾಗ ಬೀಗ ಇಲ್ಲ ಸರಿ ರೀ ಈ ಬಂಗಾರಮ್ಮ ಏನು ನನ್ನ ಹೆಂಡತಿ ಏನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು ಅಂಥದ್ರಾಗ ಇವಳು ಮತ್ತೆ ಕರ್ಕೊಂಡ್ಬಿಟ್ಟು ಬಂದು ಹಳೆ ಜೀವನಕ್ಕೆ ನಾನು ತೊಳ್ಳಕ್ಕೆ ನೋಡ್ತಾವಳೆ ಈ ಕಡೆ ನನ್ನ ಸೊಸೆನೂ ನನ್ನ ಮಗುನು ಮೊಮ್ಮಗುನು ಕಳ್ಕೊಳಕ್ಕೂ ನಂಗೆ ಇಷ್ಟ ಇಲ್ಲ ಈಗೇನ ಇವ್ರನ್ನ ಜೊತೆಗೆ ಇಕ್ಕೊಬಿಟ್ರೆ ಸುಮ್ಕೆನೆಯ ತಿರ್ಗಾ ತೊಂದರೆ ಆಯ್ತದೆ ನನ್ನ ಮೊಮ್ಮಗುನ್ ಕಿಡ್ನಾಪ್ ಮಾಡಿರೋದು ನನ್ನ ಮೊಮ್ಮಗುನ್ ಟಾರ್ಚರ್ ಕೊಟ್ಟಿರೋದು ಇವಳು ಸಮೇತ ನನ್ನ ಮೊಮ್ಮಗುನ್ ಬಡ್ದಿರೋದು ಇದನ್ನೆಲ್ಲ ನಾನು ಮರೆಯಕ್ಕಿಲ್ಲ ನನ್ನ ಸೊಸೆ ಏನು ಅಂತ ನಂಗೆ ಸಂದ ಗೊತ್ತು ಅಪ್ರಂಜಿತ್ ಚಿನ್ನ ಅಂಥವಳನ್ನ ಮನೆಯಿಂದ ಕಳಿಸ್ಬಿಟ್ರೆ ದೇವ್ರು ಮೆಚ್ಚಕ್ಕಿಲ್ಲ ಆದ್ರೂ ಒಂದು ನಿರ್ಧಾರ ತಗೋಬೇಕು ಏನಾದ್ರೂ ಹಿಂಗೆ ಸುಮ್ಕೆ ಇದ್ರೆ ಆಗಕ್ಕಿಲ್ಲ ನನ್ನ ಮೊಮ್ಮಗ ಬೇರೆ ನನ್ನ ಚಾನೆ ಹಚ್ಕೊಬಿಟ್ಟವನೆ ನಾನು ಬಿಟ್ಟು ಇರಕ್ಕಿಲ್ಲ ಅಂತ ಹೇಳ್ತಾನೆ ಏನು ಮಾಡಿದ್ರು ತಾತ 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 ಅಂತ ಹೇಳ್ಬಿಟ್ಟು ಹಿಂದಿಂದೆ ಬರ್ತಾನೆ ಅಂಥದ್ರಾಗ ನನ್ನ ಮೊಮ್ಮಗನ್ ಕಳ್ಕೊಳಕಾಯ್ತದ ನನ್ನ ಮುಂದೆ ನನ್ನ ವಂಶದ ವಾರಸ್ದಾರ ಅವನು ಬಿಟ್ಬಿಡಕ್ಕಾಯ್ತದ ಇವ್ರಿಗೋಸ್ಕರ ಈ ಬೊಡೆ ತಗೋಸ್ಕರ ನೋಡೋಣ ಇರು ಮಂತಕ್ಕೆ ಹೋಗಿ ಹೇಳ್ತೀನಿ ಸರಿಯಾಗಿ